ವಿಭ್ರಾಜಮಾನಸ್ಸರಿರಸ್ಯ ಮಧ್ಯಾದ್ರೋಚಮಾನೋ ಘರ್ಮರುಚಿರ್ಯ ಆಗಾತ್ ಸಮೃತ್ಯುಪಾಶಾನಪನುದ್ಯ ಘೋರಾ ನಿಹಾಯುಷೇಣೋ ಘೃತಮತ್ತು ದೇವಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ತೃಪ್ತಿದಾಯಕ, ಲಾಭದಾಯಕ, ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಷಭ ರಾಶಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನೋಡೋಣ. ಮುಖ್ಯವಾಗಿ ವೃಷಭ ರಾಶಿಗೆ ಮೇ 1ನೇ ತಾರೀಕು ಗುರು ಪ್ರವೇಶ ಮಾಡ್ತಾ ಇದ್ದಾರೆ. ನಿಮ್ಮ ರಾಶಿಗೆ ಗುರು ಬರ್ತಾ ಇದ್ದಾರೆ. ಹಾಗೆ ಮೇ 10ನೇ ತಾರೀಕು ಬುಧ ನಿಮ್ಮ ರಾಶಿಯಿಂದ 12ನೇ ಮನೆಗೆ ಬರ್ತಾರೆ. 14ನೇ ತಾರೀಕು ರವಿ ಅಂದರೆ ಸೂರ್ಯ ನಿಮ್ಮ ರಾಶಿಗೆ ಬರ್ತಾ ಇದ್ದಾರೆ ಮೇ 14. 19ನೇ ತಾರೀಕು ನಿಮ್ಮ ರಾಶ್ಯಾಧಿಪತಿಯಾದಂಥ ಶುಕ್ರ ನಿಮ್ಮ ರಾಶಿಗೆ ವೃಷಭ ರಾಶಿಗೆ ಬರ್ತಾ ಇದ್ದಾರೆ, ಸ್ವಂತ ಮನೆಗೆ ಮಾಳವ್ಯ ಯೋಗಕ್ಕೆ. ಇನ್ನು 31ನೇ ತಾರೀಕು ಬುಧ ನಿಮ್ಮ ರಾಶಿಗೆ ಬರ್ತಾರೆ. ಇದು ಗ್ರಹಗಳ ಬದಲಾವಣೆ. 8ನೇ ತಾರೀಕು ಅಮಾವಾಸ್ಯೆ, 23ನೇ ತಾರೀಕು ಪೌರ್ಣಮಿ, ಬುದ್ಧ ಪೌರ್ಣಮಿ. ಇದು ಮೇ ತಿಂಗಳಲ್ಲಿ ಬರುವಂಥದ್ದು. ಇನ್ನೊಂದು ವಿಶೇಷ ಏನಂದರೆ ಮೇ ತಿಂಗಳಲ್ಲಿ 10ನೇ ತಾರೀಕು ಮೇ 10ನೇ ತಾರೀಕು ಅಕ್ಷಯ ತೃತೀಯ, ಅವತ್ತು ಬಸವ ಜಯಂತಿ ಹಬ್ಬ. ಸುಮಾರು ಜನ ಬಂಗಾರ ಕೊಳ್ಳುವಂಥ ಪದ್ಧತಿ ಇಟ್ಕೊಂಡಿದ್ದಾರೆ, ಶಾಸ್ತ್ರದಲ್ಲೇನು ಹೇಳಿಲ್ಲ. ನಿಮ್ಮ ಪದ್ಧತಿ ಇದ್ದರೆ ತೊಗೊಳ್ಳಿ, ತೊಂದರೆ ಏನಿಲ್ಲ. ಅದ್ರ ಬಗ್ಗೆ ಏನು ಕಮೆಂಟ್ಸ್ ಮಾಡೋದು ಬೇಡ. ಯಾಕಂದರೆ ಅವರವರ ವೈಯಕ್ತಿಕ. ಅಕ್ಷಯ ತೃತೀಯ ಅದನ್ನು ತೊಗೊಂಡ್ರೆ ಅಕ್ಷಯವಾಗುತ್ತೆ ಅನ್ನುವಂಥ ಮನಸ್ಸಲ್ಲಿ ನಿಮ್ಗೆ ಇತ್ತು ಅಂದರೆ ಖಂಡಿತ ತೊಗೊಳ್ಳಿ, ತಪ್ಪೇನಿಲ್ಲ. ಸರಿ, ಹಾಗಾದರೆ ವೃಷಭ ರಾಶಿಯವರಿಗೆ ಮೇ ತಿಂಗಳ ಒಂದು ಪಾಸಿಟಿವ್ ನೆಗೆಟಿವ್ ಏನು ಅನ್ನುವಂಥದ್ದನ್ನು ನೋಡೋಣ. ಮುಖ್ಯವಾಗಿ ನಿಮ್ಮ ರಾಶಿಯಿಂದ 11ನೇ ಮನೆಗೆ ಕುಜ ಬರ್ತಾ ಇದ್ದಾರೆ. ಇದು ತುಂಬ ದೊಡ್ಡ ಪ್ಲಸ್ ಪಾಯಿಂಟ್. ಯಾಕೆ ಹೇಳಿ, ನಿಮ್ಮ ರಾಶಿಗೆ 7ನೇ ಮನೆ ಅಧಿಪತಿನೂ ಕುಜಾನೆ, 12ನೇ ಮನೆ ಅಧಿಪತಿನೂ ಕುಜಾನೆ. ಈ ಸಪ್ತಮ ಭಾವವನ್ನು ಹೌಸ್ ಆಫ್ ಮ್ಯಾರೇಜು, ಲೈಫ್ ಪಾರ್ಟ್ನರು, ಬಿಸ್ನೆಸ್ ಪಾರ್ಟ್ನರು, ಶುಭ ಕಾರ್ಯ ಹೀಗೆ ಹೇಳ್ತೀವಿ. 12ನೇ ಮನೆನ ಹೌಸ್ ಆಫ್ ಲಾಸು, ಅಯನ ಶಯನ, ಭೋಗ, ವಿದೇಶಿ ಪ್ರಯಾಣ ಅಂತ ಹೇಳ್ತೀವಿ. ಇವೆಲ್ಲದಕ್ಕೂ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಕುಜ ಏಕಾದಶದಲ್ಲಿದ್ದಾರೆ. ತುಂಬ ಒಳಿತು. ಏನು ಫಲ ಹಾಗಾದರೆ 11ನೇ ಮನೆಯಲ್ಲಿದ್ದರೆ ಕುಜ ಅಂತಂದರೆ ನೋಡೋಣ. ಏಕಾದಶ ಭಾವ ಲಾಭಸ್ಥಾನೇನ ಲಗ್ನ ರಾಶ್ಯಾದಖಿಲ ಜನ ಪ್ರಾಪ್ತಿಮಿಚ್ಛಂತಿ ಸರ್ವೇ. ಲಾಭದಲ್ಲಿ ಕುಜನಿರುವಾಗ ಭೂಮಿ ಸಂಬಂಧಿತ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು, ಅನ್ನದಾತರು, ರೈತರು ಭೂಮಿಯಲ್ಲಿ ಉಳುಮೆ ಮಾಡಿ ರೈತರು ಸಂತೋಷವಾಗಿರ್ತಾರೆ. ಭೂಮಿ ಖರೀದಿ ಮಾಡಬೇಕಾದ್ರೆ ವೃಷಭ ರಾಶಿಯವರಿಗೆ ಒಳ್ಳೆಯ ಸಂದರ್ಭ. ಆಮೇಲೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು ಅಂದರೆ ಒಳ್ಳೆ ಸಮಯ. ಈ ಥರದ್ದು ಭೂಮಿಗೆ ಸಂಬಂಧಪಟ್ಟ ಎಲ್ಲ ಅನುಕೂಲಗಳು ತುಂಬ ಚೆನ್ನಾಗಿದೆ. ಜೊತೆಗೆ ಭೂ ಸಂಪತ್ತನ್ನು ಹೊಂದುವಂತಿಕೆ ಅಲ್ಲದೆ ಯಾರ್ಯಾರು ಪೊಲೀಸ್ ಅಧಿಕಾರಿಗಳಿದ್ದೀರಾ, ಅಧಿಕಾರಿಗಳೇ ಅಲ್ಲ, ಒಂದು ಕಾನ್ಸ್ಟೇಬಲಿಂದ ಹಿಡಿದು IG ವರೆಗೂ, ಕಮಿಷನರ್ವರೆಗೂ ಎಲ್ಲರೂ ಕೂಡ ಕುಜನ ಅಂಡರಲ್ಲೇ ಬರ್ತಾರೆ. ಸೇನೆನೂ ಕುಜನ ಅಂಡರಲ್ಲಿ ಬರುತ್ತೆ. ವೃಷಭ ರಾಶಿಯ ಈ ಡಿಫೆನ್ಸ್ ರಿಲೇಟೆಡ್ಡು, ಪೊಲೀಸ್ ರಿಲೇಟೆಡ್ ಯಾರ್ಯಾರಿದ್ದೀರೋ ಅಂಥವ್ರಿಗೆಲ್ಲರಿಗೂ ಕೂಡ ತುಂಬ ಅದ್ಭುತವಾದಂಥ ಯೋಗ ಈ ತಿಂಗಳು. ಸಾಹಸಿ ಕ್ರೀಡಾಪಟುಗಳಿಗೆ, ಆಮೇಲೆ ತುಂಬ ಧೈರ್ಯವಾಗಿ ಮಾಡುವಂಥ ಕೆಲಸಗಳಲ್ಲಿ, ಆಮೇಲೆ ಜರ್ನಲಿಸಮು ಇಂಥವ್ರಿಗೆಲ್ಲ ಅದ್ಭುತವಾದಂಥ ಸಮಯ. ಅಗ್ನಿಶಾಮಕ ದಳ, ಗೃಹ ರಕ್ಷಕ ದಳ, ಸಾಹಸ ಪ್ರಧಾನವಾದಂಥ ಎಲ್ಲ ಕ್ರೀಡೆಗಳಲ್ಲೂ, ಉದಾಹರಣೆಗೆ ಒಂದು ಮಲ್ಲವಿದ್ಯೆ ಅಂತ ತಗೊಳ್ಳಿ, ಒಂದು ಕರಾಟೆ, ಕುಂಫು, ಒಂದು ಫೈಟಿಂಗು, ಈ ಥರದ್ರಲ್ಲೂ ಕೂಡ ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಧನವಂತರಾಗ್ತೀರಾ. ಮತ್ತು ಅಣ್ಣ ತಮ್ಮಂದರಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಯಾವುದೇ ಥರದ ನೆಗೆಟಿವ್ ಇಲ್ಲದೆ ಅನುಕೂಲಗಳು ಜಾಸ್ತಿ ಆಗುತ್ತೆ. ಏಕಾದಶದಲ್ಲಿರ್ತಕ್ಕಂಥ ಕೇತುವಿನ ಫಲ ಇದು ನೋಡಿದ್ರಲ್ಲ. ಅಂದರೆ ನಿಮಗೆ ಶನಿ ಒಂದು ಭಾಗ್ಯಾಧಿಪತಿ ಹಾಗೂ ದಶಮಾಧಿಪತಿ. ಶನಿಯಿಂದ ಏನೂ ದೊಡ್ಡ ಸಮಸ್ಯೆಗಳು ಇಲ್ಲ, ಚಿಕ್ಕ ಸಮಸ್ಯೆನೂ ಇಲ್ಲ. ಕಾರಣ ಶನಿ ಸ್ವಕ್ಷೇತ್ರದಲ್ಲೇ ಇದ್ದಾರೆ. ವೃಷಭ ರಾಶಿಗೆ 10ನೇ ಮನೆಯಲ್ಲಿದ್ದಾರೆ ಶನಿ. 9ನೇ ಮನೆ ಅಧಿಪತಿನೂ ಶನಿನೇ, 10ನೇ ಮನೆ ಅಧಿಪತಿನೂ ಶನಿನೇ. ಹಾಗಾಗಿ ಉದ್ಯೋಗದಲ್ಲಿ ಅವಕಾಶಗಳು ಬರುತ್ತೆ, ನಿಮ್ಮನ್ನು ಹುಡುಕೊಂಬರುತ್ತೆ, ಕೆಲವೊಂದು ಬದಲಾವಣೆಗಳಾಗುತ್ತೆ. ಪಾಸಿಟಿವ್ ನೆಗೆಟಿವ್ ಎರಡೂ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಅದನ್ನೆಲ್ಲ ನೀವು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀರಾ. ಅದರಲ್ಲಿ ಯಾವುದೇ ಥರದ ನೆಗೆಟಿವಿಟಿ ಆಗಲ್ಲ, ಡೌನ್ಫಾಲು ಆಗಲ್ಲ. ಅದರಿಂದ ನಿಮಗೆ ಅನುಕೂಲ ಇದೆ. ಶನಿಯಿಂದ ಯಾವುದು ಸಮಸ್ಯೆ ಇಲ್ಲ, ಯಾವುದು ಪರಿಹಾರ ಬೇಡ. ಇನ್ನು ಕುಜನಿಂದನೂ ಯಾವುದು ಸಮಸ್ಯೆ ಇಲ್ಲ, ಯಾವುದು ಪರಿಹಾರ ಬೇಡ. ಬಟ್ 11ನೇ ಮನೆಯಲ್ಲಿ ರಾಹು ಇದ್ದಾರೆ. ಆ 11ನೇ ಮನೆ ರಾಹು ದಿಢೀರಂಥ ಯೋಗಗಳನ್ನು ಕೊಡ್ತಾರೆ. 11ನೇ ಮನೆ ರಾಹು ಯಾವತ್ತೂ ಅಷ್ಟೇ ಸ್ಪೀಡ್. ಯಾವ ಥರ ಸ್ಪೀಡ್ ಅಂತಂದರೆ ನೀವು ಅಂದ್ಕೊಳ್ಳೋದೇ ಇಲ್ಲ,
ಇಮಿಡಿಯೇಟಾಗಿ ನಿಮಗೆ ದಿಢೀರಂಥ ಯೋಗ ಸಿಗುವಂಥದ್ದು, ಬೇಗ ಬೇಗ ಫಲ ಸಿಗುವಂಥದ್ದು, ಈ ಥರದ್ದೆಲ್ಲ ನಿಮ್ಗೆ ಆಗುತ್ತೆ. ಹಾಗಾಗಿ 11ನೇ ಮನೆ ರಾಹುವಿಂದನೂ ಒಳ್ಳೆಯದು. 6ನೇ ಮನೆ ಕೇತುವಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅಡಚಣೆಗಳು, ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗೃತಿಯಾಗಿರಿ. ಇನ್ನು 12ನೇ ಮನೆ ಬುಧ ನೋಡಿ, ನಿಮ್ಮ ರಾಶಿಗೆ ಪಂಚಮಾಧಿಪತಿ ಹಾಗೂ ದ್ವಿತೀಯಾಧಿಪತಿ ಬುಧ 12ನೇ ಮನೆಯಲ್ಲಿರೋದು. ಸ್ವಲ್ಪ ಎಲ್ಲೋ ಒಂದು ಕಡೆ ಕುಟುಂಬದಲ್ಲಿ ಅಸಮಾಧಾನ, ದುಡ್ಡು ಹಣ ಸಂಪಾದನೆ ಮಾಡೋ ವಿಚಾರದಲ್ಲಿ 100 ರೂಪಾಯಿ ಕೆಲಸ ಮಾಡಿ ಒಂದು 50 ರೂಪಾಯಿ 60 ರೂಪಾಯಿ ತೊಗೊಳ್ಳೋದು, ಅಲ್ಲಿ ಅಸಮಾಧಾನ. ಮಾತಾಡ್ತಾ ಇರ್ತೀರಾ, ಏನೋ ಲೂಸ್ ಟಾಕ್ಸ್ ಆಗಿಬಿಡೋದು, ಅದರಿಂದ ಮಾತಿಂದ ಬೇರೆಯವ್ರ ಮನಸ್ಸು ಬೇಜಾರು ಮಾಡಿಕೊಂಡು ಅದರಿಂದ ಅಸಮಾಧಾನ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ರಾಂಗ್ ಡಿಸಿಷನ್ಸ್ ತೊಗೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಡ್ವೈಸರ್ಸನ್ನು, ಕೌನ್ಸಿಲರ್ಸನ್ನು ಮೀಟ್ ಮಾಡಿ ಒಳ್ಳೆ ಡಿಸಿಷನ್ ತೊಗೊಳ್ಳಿ. ಕಾಮರ್ಸ್ ತೊಗೋಬೇಕಾ ಅಥವಾ ಆರ್ಟ್ಸ್ ತೊಗೋಬೇಕಾ, ಸೈನ್ಸ್ ತೊಗೊಳ್ಬೇಕಾ, MBBS ಮಾಡಬೇಕಾ ಅಥವಾ CA ಮಾಡಬೇಕಾ, ಏನು ಮಾಡಬೇಕು ಅಂತ ಒಳ್ಳೆ ಡಿಸಿಷನ್ ತೊಗೊಳ್ಳಿ. ಜಾತಕದ ಪರ ಡಿಸಿಷನ್ ಇದ್ದರೆ ಇನ್ನೂ ಒಳ್ಳೆಯದು. ಇನ್ನು 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ, ಸಂತಾನ ಸ್ಥಾನ. ಸಂತಾನ ಅಪೇಕ್ಷಿತ ದಂಪತಿಗಳು ಪ್ಲಾನೆಡ್ ಆಗಿರಿ. ಜಾತಕದಲ್ಲಿ ಏನಾದರೂ ಯೋಗ ಇತ್ತು ಅಂತಂದರೆ, ಒಳ್ಳೆ ಸಮಯ ಇತ್ತು ಅಂದರೆ ಮಾಡ್ಕೊಳ್ಳಿ. ಗೋಚಾರದ ಪ್ರಯುಕ್ತವಾಗಿ ಈ ತಿಂಗಳು ಬೇಡ. ಮೇ ತಿಂಗಳು ಸಂತಾನಕ್ಕೆ ಅಪೇಕ್ಷಿತ ದಂಪತಿಗಳಿಗೆ, ವೃಷಭ ರಾಶಿಯವರಿಗೆ ಬೇಡ. ಅಡಚಣೆಗಳು, ಯಾಕಂದರೆ 12ನೇ ಮನೆ ಬುಧ ಇದ್ದಾರೆ, ಬೇಡ. ವ್ಯಯಸ್ಥಾನ, ವ್ಯಯಭಾವದ ಬುಧ ಪಂಚಮ ಸ್ಥಾನಾಧಿಪತಿ, ಯಾಕೆ ಸುಮ್ಮನೆ ಬಲ ಕಳ್ಕೊಳ್ತೀರಾ? ಅದು ನಮಗೆ ಇಂಪಾರ್ಟೆಂಟು. ಆ 12ನೇ ಮನೆಯಲ್ಲಿರ್ತಕ್ಕಂಥ ಬುಧನನ್ನು ನೀವು ಶಾಂತಿ ಮಾಡ್ಕೊಳ್ಬೇಕು ಅಂದರೆ ಯಾವುದೇ ಪೂಜೆ ಪುನಸ್ಕಾರಗಳು ಬೇಕಿಲ್ಲ. ಬುಧನಿಗೆ ವಿಶೇಷವಾದ ಬಲವನ್ನು ಕೊಡುವಂಥದ್ದು ಯಾರು ಅಂತಂದರೆ ನರಸಿಂಹಸ್ವಾಮಿ. ಈ ತಿಂಗಳು ನರಸಿಂಹಸ್ವಾಮಿ ಜಯಂತಿನೂ ಇದೆ. ಅದರಲ್ಲಿ ಚಾಂದ್ರ ಸೌರ ನರಸಿಂಹಸ್ವಾಮಿ ಜಯಂತಿ ಬೇರೆ, ವೈಷ್ಣವ ನರಸಿಂಹಸ್ವಾಮಿ ಜಯಂತಿ ಬೇರೆ. ಯಾವುದಾದ್ರೂ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕೇಳಿ, ನೀವು ಯಾವಾಗ ಮಾಡ್ತೀರಾ, 2 ದಿನದಲ್ಲಿ ಯಾವತ್ತು ಮಾಡ್ತೀರಾ ಅಂತ ಕೇಳಿ. ಅವ್ರು ಯಾವತ್ತು ಮಾಡ್ತಾರೋ ಅವತ್ತೊಂದು ಪೂಜೆ ಕೊಡಿ, ಸಾಕು. ಇನ್ನೇನು ತೊಂದರೆ ಇಲ್ಲ, ನಿಮಗೇನು ಬುಧನಿಂದ ಕೆಡಕಾಗಲ್ಲ. ಈ ಥರ ಡಿಸಿಷನ್ಸ್, ಕುಟುಂಬದ ವಿಚಾರ, ಧನದ ವಿಚಾರ, ನಿಮ್ಮ ಮಾತಿನ ವಿಚಾರ, ವಿದ್ಯೆ ವಿಚಾರ, ಸಂತಾನದ ವಿಚಾರ, ಈ ಥರದ್ದು ಏನಾದರೂ ವಿಚಾರಗಳಿತ್ತು ಅಂತಂದರೆ ಅದರಲ್ಲಿ ಏಕ್ದಮ್ ಡಿಸಿಷನ್ ತೊಗೊಂಬೇಡಿ. ಆ ಡಿಸಿಷನ್ನು ರಾಂಗ್ ಆಗೇ ಇರುತ್ತೆ. ಇನ್ನು ರಾಶಿಯಿಂದ 10ನೇ ಮನೆ ಶನಿದು ನೋಡಾಯಿತು, 11ನೇ ಮನೆ ಕುಜ ಮತ್ತು ರಾಹು ನೋಡಾಯಿತು, 6ನೇ ಮನೆ ಕೇತುದು ನೋಡಾಯಿತು, ಆರೋಗ್ಯ ಹುಷಾರಂತ ಹೇಳಾಯಿತು, 12ನೇ ಮನೆ ಬುಧ ನೋಡಾಯಿತು. ಇನ್ನು ನಿಮ್ಮ ರಾಶಿಗೆ ಬರುವಂತಹ 3 ಗ್ರಹಗಳು ರವಿ, ಶುಕ್ರ ಹಾಗೂ ಗುರು. ಏನು ಫಲ ಅದು ನೋಡೋಣ. ರಾಶಿ ಅಂತಂದರೆ ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಗ್ರಹ ಏನು ಹೇಳುತ್ತೆ? ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜಯೋ ವಪುಶ್ಚ ತತ್ಸರ್ವಂ ಚಿಂತನೀಯಂ ವಿರಾಶಿತಃ. ದೇಹದ ಸೌಷ್ಠ್ಯ, ಪೌಷ್ಟ್ಯ, ಸ್ವಾಸ್ಥ್ಯ, ಸ್ಥಿತಿ, ಶ್ರೇಯಸ್ಸು, ಯಶಸ್ಸು, ಸುಖ, ಜಯ ಅಂದರೆ ಸಕ್ಸಸ್ಸು, ವಪುಶ್ಚ ಇವೆಲ್ಲವನ್ನು ನೋಡುವಂಥ ತತ್ಸರ್ವಂ ಚಿಂತನೀಯ, ಇದೆಲ್ಲ ಚಿಂತನೆ ಮಾಡೋದು ರಾಶಿ. ಹಾಗಾಗಿ ನಾವು ಭಾಳ ಇಂಪಾರ್ಟೆಂಟಾಗಿ ಕೆಲವೊಂದು ವಿಚಾರಗಳನ್ನು ಈಗ ತಗೊಳ್ತೀವಿ. ಏನಪ್ಪ ಅಂದರೆ ರವಿ ರಾಶಿಯಲ್ಲಿದ್ದಾಗ ಏನು ಫಲ ಅಂತಂದರೆ ಅಲ್ಪಕಚಃ ಕ್ರಿಯಾಲಸತಮಃ ಅಂಥೇಳಿ ಬರುತ್ತೆ. ಅಂದರೆ ಸೂರ್ಯನಿಗೆ ಆ ಮನೆ ಶತ್ರುಸ್ಥಾನನೇ, ಅವರು ಸುಖಾಧಿಪತಿ. ನಿಮಗೆ ವೃಷಭ ರಾಶಿಗೆ ಸೂರ್ಯ ಸುಖಾಧಿಪತಿ, ಸುಖವನ್ನು ಕೊಡುವಂಥವರು ಶತ್ರುಸ್ಥಾನದಲ್ಲಿದ್ದಾರೆ. ಬಟ್ ನಿಮ್ಮ ರಾಶಿಯಲ್ಲೇ ಇದ್ದಾರಲ್ಲ, ಹಾಗಾಗಿ ಏನು ಫಲ? ಸ್ವಲ್ಪ ಶೂರರಾಗ್ತೀರ, ತುಂಬ ಧೈರ್ಯವಂತರಾಗ್ತೀರ. ಕಣ್ಣಿನ ಬಾಧೆ ಅನ್ನುವಂಥದ್ದು ಸ್ವಲ್ಪ ಬರುವಂಥ ಸಾಧ್ಯತೆ, ಸ್ವಲ್ಪ ಕೋಪ, ತಾಪಗಳು, ಸಿಡಿಮಿಡಿ ಅಂತ ಹೇಳೋದು, ರಾಜಸತ್ವ ತಾಮಸತ್ವ ಜಾಸ್ತಿ ಆಗೋದು ಆಗತ್ತೆ. ಹಾಗಾಗಿ ಸಾತ್ವಿಕ, ನಾನ್ ವೆಜ್ ಸ್ವಲ್ಪ ಕಡಿಮೆ ಮಾಡಬೇಕು. ವೃಷಭ ರಾಶಿಯವರು ಈ ತಿಂಗಳು ನಾನ್ ವೆಜ್ ಸ್ವಲ್ಪ ಕಡಿಮೆ ಮಾಡಿ. ಪಿತ್ತ ಪ್ರಕೃತಿಯಾಗಿ ಹೊಟ್ಟೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಆಗಿ ಫುಡ್ ಪಾಯ್ಸನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಆಮೇಲೆ ಹಳದಿ ಮಿಶ್ರಿತವಾದಂಥ ಯೂರಿನ್ ಪಾಸ್ ಆಗೋದು, ಹಳದಿ ಮಿಶ್ರಿತವಾಗಿರ್ತಕ್ಕಂಥ ಕಣ್ಣು ಕಾಣೋದು, ಈ ಥರದ್ದೆಲ್ಲ ಆಗುವಂಥ ಸಾಧ್ಯತೆ. ಕಣ್ಣನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಶರೀರ ಬಲಿಷ್ಠವಾಗಿರುತ್ತೆ, 10 ಜನ ಒಡೆಯೋ ಅಷ್ಟು ತಾಕತ್ತು ನಿಮಗಿರುತ್ತೆ. ಭಗವಂತ ಅದೆಲ್ಲ ತೃಪ್ತಿಯಾಗಿ ಕೊಟ್ಟಿದ್ದಾನೆ. ಅರ್ಥಾತ್ ಏನಪ್ಪ ಅಂದರೆ ಸೂರ್ಯ ಇರುವಂಥ ಸ್ಥಾನದ ಮೇಲೆ ಡಿಪೆಂಡ್ ಆಗುತ್ತೆ. ಸೂರ್ಯ ಇರುವಂಥ ಸ್ಥಾನದಿಂದ ನಿಮಗೆ ಭಾಳ ಒಳ್ಳೆಯ ಫಲ ಮತ್ತು ವಿಶೇಷವಾದಂಥ ಅನುಕೂಲ, ಕೆಟ್ಟದೆಲ್ಲ ದೂರ ಆಗುತ್ತೆ, ಒಳ್ಳೆಯ ಫಲ. ತಮೋಗುಣ ನಿಮಗೆ ಜಾಸ್ತಿ ಇರುತ್ತೆ, ತಮಸ್ಸು ಜಾಸ್ತಿ ಇರುತ್ತೆ. ಉದ್ಯೋಗದಲ್ಲಿ ಏನೂ ಸಮಸ್ಯೆಗಳು ಬರಲ್ಲ, ಸೂರ್ಯನಿಂದ ತೊಂದರೆ ಆಗಲ್ಲ. ಸ್ವಲ್ಪ ಮಟ್ಟಿಗೆ ರಾಜಕೀಯ ವ್ಯಕ್ತಿಗಳಿಗೆ, ಗೌರ್ಮೆಂಟ್ ಉದ್ಯೋಗ ಮಾಡುವಂಥವ್ರಿಗೆ ಒಂಚೂರು ನೆಗೆಟಿವ್ ಅಂತ ಹೇಳ್ಬೋದು. ಇನ್ನು ರಾಶಿಯಲ್ಲೇ ಗುರು ಇದ್ದಾರಲ್ಲ, ಗುರು ಫಲ ಏನು? ಶೋಭವಾನ್ ಸುಕೃತಿ, ನ್ಯಾಯ, ಧರ್ಮ, ಸತ್ಯ, ಶ್ರದ್ಧೆ ಎಲ್ಲೆಲ್ಲರಲ್ಲೂ ಕೂಡ ನಿಮ್ಗೆ ತುಂಬ ಚೆನ್ನಾಗಿರುತ್ತೆ. ಆಸ್ತಿಕರಾಗ್ತೀರಾ, ಅಂದರೆ ನಾಸ್ತಿಕರಾಗಿದ್ದರೂ ಕೂಡ ಆಸ್ತಿಕರಾಗ್ತೀರಾ. ದೈವಾನುಗ್ರಹ ನಿಮಗಿರುತ್ತೆ. ಮತ್ತು ಸ್ವಲ್ಪ ದೇಹ ದಪ್ಪ ಆಗುತ್ತೆ, ಇನ್ಮೇಲೆ ಮುಂದಕ್ಕೆ ದಪ್ಪ ಆಗುತ್ತೆ. ಯಾಕಂದರೆ ಗುರು ನಿಮ್ಮ ರಾಶಿಗೆ ಬಂದ್ರಲ್ಲ, ವಾಯುತತ್ವ ದಪ್ಪ ಆಗುತ್ತೆ. ಸ್ವಲ್ಪ
ಆರೋಗ್ಯನ ಬ್ಯಾಲೆನ್ಸ್ ಮಾಡಬೇಕು. ಜೊತೆಗೆ ಕಫ ಪ್ರಕೃತಿ ಎಲ್ಲ ದೂರವಾಗುತ್ತೆ. ನ್ಯಾಯವಾದಿಗಳು, ಜಡ್ಜು, ಲಾಯರ್ಸು, ಧಾರ್ಮಿಕ ಮುಖಂಡರು, ಪಂಡಿತರು ಇವರಿಗೆಲ್ಲ ತುಂಬ ಒಳ್ಳೆಯ ಸ್ಥಾನ. ಮತ್ತು ಕೊಲೆಸ್ಟ್ರಾಲು ಇದೆಲ್ಲ ಚೆಕ್ ಮಾಡಿಸ್ಕೋಬೇಕು. ಮೇ ತಿಂಗಳು ನೀವು ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೋಬೇಕು, ಐ ಚೆಕ್ ಮಾಡಿಸ್ಕೋಬೇಕು, ಕೊಲೆಸ್ಟ್ರಾಲ್ ರಿಲೇಟೆಡ್ ಆಗಿ ಹಾರ್ಟ್ ಚೆಕ್ ಮಾಡಿಸ್ಕೋಬೇಕು. ವೃಷಭ ರಾಶಿಯವರೆಲ್ಲ ಚೆಕ್ ಮಾಡಿಸ್ಕೊಳ್ಳಿ. ನೋಡಿ, ಚೆಕ್ ಮಾಡಿಸ್ಕೊಂಡು ಪ್ರಿಕಾಷನ್ ತೊಗೊಳೋದ್ರಲ್ಲಿ ಏನಾದ್ರು ತಪ್ಪಿದೆಯಾ ಹೋಗಲಿ. ನೀವು ಚೆಕ್ ಮಾಡಿಸ್ಕೊಳ್ಳೋದ್ರಿಂದ ನನಗೇನಾದರೂ ಲಾಭ ಇದೆಯಾ? ನನಗೆ ನೀವು ಮುಖ್ಯ, ನನ್ನ ಕ್ಲೈಂಟ್ಸ್ ಮುಖ್ಯ, ನನ್ನ ಫಾಲೋವರ್ಸ್ ಮುಖ್ಯ. ಹಾಗಾಗಿ ಕಣ್ಣು, ಕೊಲೆಸ್ಟ್ರಾಲು, ಹಾರ್ಟು 3 ಚೆಕ್ ಮಾಡಿಸ್ಕೊಳ್ಳಿ. ಒಂದು ECG ಅಷ್ಟೇ ಎಷ್ಟು ಮಾತ್ರ ಖರ್ಚಾಗ್ಬೋದು, ಒಂದು ಕೊಲೆಸ್ಟ್ರಾಲ್ ಒಂದು 500,000 ಖರ್ಚಾಗ್ಬೋದು. ಹೀಗೆ ಚೆಕ್ ಮಾಡಿಸ್ಕೊಳ್ಳೋದು ಉತ್ತಮ. ಹಾಗೆ ಕೆಟ್ಟದ್ದೇನಾದರೂ ಬರುವಂಥದ್ದು ಸಾಧ್ಯತೆಗಳಿದ್ರೆ ಸೂಚನೆ ಸಿಗುತ್ತೆ. ಸೂಚನೆ ಸಿಕ್ಕಿದ ತಕ್ಷಣ ಅಲರ್ಟ್ ಆಗಬೇಕು. ಆಮೇಲೆ ಬಲಿಷ್ಠವಾದಂಥ ಯೋಗಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಅಶುಭವೆಲ್ಲವೂ ಶುಭವಾಗಿ ಪರಿವರ್ತನೆ ಆಗಿ ಗುರುವಿನಿಂದ ನಿಮಗೆ ಕೆಟ್ಟ ಫಲಗಳು ದೂರವಾಗಿ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ವೃಷಭ ರಾಶಿಯವರು. ಇನ್ನು ಶುಕ್ರ ತನವು ಸುತನುಹು ದೃಕ್ಪ್ರಿಯಂ, ಅದರ ಅರ್ಥ ಒಳ್ಳೆ ಮಾಳವ್ಯ ಯೋಗ ಸಿಗೋದ್ರಿಂದ ಗಂಡಾಗಲಿ ಹೆಣ್ಣಾಗಲಿ ಒಳ್ಳೆ ಸ್ಫುರದ್ರೂಪರಾಗ್ತೀರ. ಆಕರ್ಷಕವಾದಂಥ ಒಂದು ದೇಹ ಇರುತ್ತೆ. ಮತ್ತು ಕೂದಲುಗಳೆಲ್ಲ ಒಂದು ಸ್ವಲ್ಪ ನಿಮಗೆ ಬೆಳೆಯೋಕ್ಕೆ ಜಾಸ್ತಿ ಬೆಳೆಯೋಕ್ಕೆ ಶುರುವಾಗುತ್ತೆ. ಸಾಂಸಾರಿಕ ಸುಖ ಸಂತೋಷವಾಗಿ ಸಿಗುತ್ತೆ. ಸಂಗೀತ, ಕಲೆಗಳಲ್ಲಿ ಹೆಚ್ಚಿನ ಆಸಕ್ತಿ, ವಸ್ತ್ರ, ಸುಗಂಧ, ಒಳ್ಳೆಯ ಸುಗಂಧಭರಿತವಾದಂಥ ಸೆಂಟ್ಸ್ ಯೂಸ್ ಮಾಡೋದು ಅಥವಾ ಡಿಯೋಡ್ರೆಂಟ್ ಯೂಸ್ ಮಾಡೋದು, ಅನ್ನಪಾನಾದಿಗಳು ಪ್ರಾಪ್ತಿ. ಶುಭನಾದ ಶುಕ್ರನು ನಿಮಗೆ ಒಳ್ಳೆಯ ಫಲ. ಸುಖ ಹಾಗೂ ಭೋಗ ಶುಕ್ರನ ಪ್ರಧಾನ ಫಲ. ಅದು ಇಷ್ಟು ಸಿಗುತ್ತೆ ನಿಮಗೆ, ಅದರಲ್ಲಿ 2 ಮಾತಿಲ್ಲ. ಆಮೇಲೆ ಹೆಂಡತಿಯಿಂದ ನಿಮ್ಗೆ ಯೋಗ, ಗಂಡನಿಂದ ಹೆಂಡತಿಗೆ ಯೋಗ, ಈ ಥರದ ಫಲಗಳು. ವೈವಾಹಿಕ ಜೀವನದಲ್ಲಿ ಅನುಕೂಲಗಳು ಆ ಥರದ್ದೆಲ್ಲ ತುಂಬ ಕಾಣ್ತಾ ಇದೆ. ಮಾನಸಿಕ ಕಲಹಗಳು ದೂರವಾಗುತ್ತೆ. ವಾತ ಸಂಬಂಧಪಟ್ಟಂಥ ರೋಗ ಅಂದರೆ ನಮ್ಗೆ ಹೇಳಿದ್ನಲ್ಲ, ಗುರು ನಿಮ್ಮ ಮನೆಗೆ ಬಂದಿರೋದ್ರಿಂದ ನೀವು ದಪ್ಪ ಆಗೋ ಸಾಧ್ಯತೆ. ವಾತ ಅಂತಂದರೆ ಗಾಳಿ, ಅಂದರೆ ಗ್ಯಾಸ್ಟ್ರಿಕ್ಕು ಈ ಥರದ ರಿಲೇಟೆಡ್ ಇಶ್ಯೂಸ್ ಎಲ್ಲ ಬರ್ಬೋದು. ಸ್ವಲ್ಪ ನೀವು ಜಾಗ್ರತೆ ಪಡಿಸ್ತಕ್ಕಂಥದ್ದು ಒಳ್ಳೆಯದು. ಒಂದು ಹಂತಕ್ಕೆ ನೋಡೋದಾದರೆ ವೃಷಭ ರಾಶಿಯವರು ಎಲ್ಲ ಥರದ್ರಲ್ಲೂ ಅನುಕೂಲನೇ ಇದೆ. ಬುಧ ಮಾತ್ರ ಚೆನ್ನಾಗಿಲ್ಲ. ಬುಧನಿಗೆ ಬೇಕಾದ ಪರಿಹಾರ ನಾನು ಹೇಳಿದೆ ನಿಮಗೆ. ಪ್ರತಿನಿತ್ಯ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋಹೋ ನಮಾಮ್ಯಹಂ ಈ ಶ್ಲೋಕವನ್ನು ಹೇಳ್ಕೊಳ್ಳಿ. ಆಮೇಲೆ ನರಸಿಂಹಸ್ವಾಮಿ ಜಯಂತಿ ಯಾವತ್ತು ಮಾಡ್ತಾರೋ ಕೇಳಿಕೊಂಡು ಅವತ್ತು ಪಾಂಚರಾತ್ರ ಆಗೋದ ಪ್ರಕಾರ ವಿಷ್ಣು ದೇವಸ್ಥಾನದಲ್ಲಿ ನರಸಿಂಹಸ್ವಾಮಿಗೆ ಪೂಜೆ ಮಾಡಿಸಿ, ನಿಮ್ಮ ಸಂಕಲ್ಪ ಸೇವೆ ಏನಾದರೂ ಮಾಡಿಸಿ ಅಥವಾ ಅಭಿಷೇಕ ಮಾಡಿಸಿ, ನಿಮ್ಮ ಅನುಕೂಲ. ಇನ್ನು ಜನರಲೈಸ್ ಆಗಿ ನೋಡೋದಾದರೆ ಏನು ಫಲ ಅನ್ನುವಂಥದ್ದು ನೋಡೋಣ. ತೃಪ್ತಿದಾಯಕ ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ಸಹೋದರರಿಂದ ಉತ್ತಮ ಸಹಾಯ, ಹಾಲು ಮತ್ತು ಔಷಧಿ ವ್ಯಾಪಾರಗಳಿಗೆ ಉತ್ತಮ ಫಲ, ಕಬ್ಬಿಣದ ವ್ಯಾಪಾರಿಗಳಿಗೆ ಭೂಮಿ ಸಂಬಂಧಪಟ್ಟಂಥ ವ್ಯಾಪಾರದಲ್ಲಿ ಅದ್ಭುತವಾದಂಥ ಉತ್ತಮ ಫಲ. ಅಧಿಕ ತಿರುಗಾಟ ಇರುತ್ತೆ. ಧನ ನಷ್ಟ ತಿರುಗಾಟದಿಂದ ಆಗುವಂಥ ಸಾಧ್ಯತೆ. ಮನಸ್ಸಿಗೆ ನಾನಾ ವಿಧ ಯೋಚನೆಗಳು ಬರ್ಬೋದು, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತೀರಾ. ಕೆಲವೊಂದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ನಾನು ಹೇಳಿದ್ನಲ್ಲ ನಿಮಗೆ, ಆ ಥರದ್ದಾಗುತ್ತೆ. ಏನೇನು ಆರೋಗ್ಯದಲ್ಲಿ ಒಂದು ಕಣ್ಣು, ಕೊಲೆಸ್ಟ್ರಾಲು, ಹಾರ್ಟು 3 ಚೆಕ್ ಮಾಡಿಸ್ಕೋಬೇಕು. ಆಮೇಲೆ ವಾತ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರ್ಬೋದು, ದಪ್ಪ ಆಗ್ಬಿಡ್ಬೋದು, ಹುಷಾರಾಗಿರಿ. ಇನ್ನು ವಿದ್ಯಾರ್ಥಿಗಳಿಗೆ ಶುಭ ಮಾಸ. ಪರೀಕ್ಷೆಯ ವಿಚಾರದಲ್ಲಿ ಸಿದ್ಧತೆಗಳು ಏನಾದರೂ ಇತ್ತು ಅಂದರೆ ತಗೊಳ್ಳಿ. ಯಾವ್ದಾರು UPSC KPSC ಅದೇನಾದರೂ ಸ್ಪರ್ಧಾತ್ಮಕ ವಿಚಾರಗಳಲ್ಲಿ ಯಾವ್ದಾದ್ರು ಇತ್ತಂದರೆ ನೀವು ತೊಗೊಳ್ಬೋದು, ಅದನ್ನೇನು ತೊಂದರೆ ಏನಿಲ್ಲ. ರಾಜಕೀಯ ವ್ಯಕ್ತಿಗಳಿಗೆ ಈ ಒಂದು ತಿಂಗಳು ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಯೋಜನೆಗಳನ್ನು ಪ್ಲ್ಯಾನ್ ಮಾಡ್ಕೋತೀರಾ. ಸ್ವಲ್ಪ ಮಟ್ಟಿಗೆ ಕೋಪ ಜಾಸ್ತಿ ಆಗುತ್ತೆ. ಅತ್ಯಂತ ನಂಬದವರು ಮೋಸ ಮಾಡ್ತಾರೆ, ಹುಷಾರಾಗಿರಿ. ತೈಲ ವ್ಯಾಪಾರಿಗಳಿಗೆ, ಪೆಟ್ರೋಲ್ ಪಂಪ್ ಇಟ್ಕೊಂಡಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ಮಾಸ ಒಂದು ಸ್ವಲ್ಪ ಅನಾನುಕೂಲ ಇದೆ. ಮುಂದುವರ್ಸೋದು ಅಂದರೆ ಮುಂದಕ್ಕೆ ತೆರಳೋದು ಒಳ್ಳೆಯದು. ಶುಭ ಕಾರ್ಯದ ಬಗ್ಗೆ ಆಲೋಚನೆ ಮಾಡ್ಬೋದು. ಅದೃಷ್ಟದ ಮಾಸ. ಆಕಸ್ಮಿಕ ಧನಲಾಭ ಪ್ರಾಪ್ತಿ ಮನಸ್ಸಿಗೆ ತೃಪ್ತಿಯನ್ನು ಕೊಡುತ್ತೆ. ಸ್ವಲ್ಪ ಸೋಂಬೇರಿತನ ಬರುತ್ತೆ, ಅದನ್ನು ಹಾಗೆ ನೀವು ಬ್ಯಾಲೆನ್ಸ್ ಮಾಡಬೇಕು. ದಿನದ ಅಂತ್ಯದಲ್ಲಿ ಉತ್ತಮ ಫಲ, ಧನಲಾಭ. ಆಹಾರದಲ್ಲಿ ನಿಮಗೆ ಅನುಕೂಲ ಇದೆ. ಬೆಲೆ ಬಾಳೋ ವಸ್ತುಗಳ ಕಡೆ ಗಮನ ಇರಲಿ, ಅದು ಮಿಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾವುದಕ್ಕೂ ಒಂದು ಸಲ ನಿಮಗೆ ಗುರು ಚೇಂಜ್ ಆಯ್ತಲ್ಲ, ವೃಷಭ ರಾಶಿಯವರು ನಿಮ್ಮ ಮೂಲ ಜಾತಕವನ್ನು ಬೇಕಾದರೆ ಗುರು ಹೇಗಿದೆ, ಶನಿ ಹೇಗಿದೆ ಜನ್ಮ ಜಾತಕದಲ್ಲಿ ಅಂತ ಒಂದು ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿನ ಪ್ರೆಡಿಕ್ಷನ್ ಮಾಡಿಸಿ ತಿಳ್ಕೊಳ್ಳಿ. ಗುರು ಮತ್ತು ಶುಕ್ರನ ಫಲ ತಿಳ್ಕೊಂಡು ಏನಾದರೂ ಪರಿಹಾರ ಬೇಕಾದರೆ ಪರಿಹಾರ ಮಾಡಿಸ್ಕೊಳ್ಳಿ. ಏನೋ ಪರಿಹಾರ ಬೇಡ ಅಂತಂದರೆ ಖಂಡಿತ ಮಾಡಿಸ್ಕೋಬೇಡಿ. ಅಷ್ಟು ಬಿಟ್ಟರೆ ಇನ್ನೇನೋ ಅವಶ್ಯಕತೆ ಇಲ್ಲ. ವೃಷಭ ರಾಶಿಯವರು ನೀವೇನಾದರೂ ಗುರು ಶಾಂತಿ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಏಪ್ರಿಲ್ 30ನೇ ತಾರೀಕು ನಾವು ಮಾಡ್ತೀವಿ. ಇದು ಮೇ ತಿಂಗಳ ಮಾಸ ಭವಿಷ್ಯ ಆದರೂ ನಾನು ಬೇಗ ಹಾಕ್ತಾ ಇದ್ದೀನಿ ಮಾಸ ಭವಿಷ್ಯ. ಏಪ್ರಿಲ್ 30ನೇ ತಾರೀಕು ನಾವು ಗುರು ಗೋಚಾರ ಫಲದ ಅಂಗವಾಗಿ ಗುರು ಶಾಂತಿ ಮಹಾಯಾಗ ಮಾಡ್ತಾ ಇದ್ದೀವಿ. ಅದಕ್ಕೆ 333 ರೂಪಾಯಿ ನಾವು ಚಾರ್ಜನ್ನು ಇಟ್ಟಿದ್ದೀವಿ. ಅದು 28ನೇ ತಾರೀಕು ಏಪ್ರಿಲ್ಗೆ ಲಾಸ್ಟ್ ಆಗುತ್ತೆ. ಅದಾದಮೇಲೆ ನೀವು ಹಾಕ್ಲಿಕ್ಕೆ ಬರಲ್ಲ, ಹಾಕಿದ್ರೆ ಪೂಜೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ನಿಮ್ಮ ಅಮೌಂಟ್ ರಿಟರ್ನ್ ಆಗುತ್ತೆ ನಿಮಗೆ ಅಷ್ಟೇ. ಹಾಗಾಗಿ ಯಾರಾದರೂ ಅಪೇಕ್ಷೆ ಇದ್ದರೆ ಏಪ್ರಿಲ್ 28ನೇ ತಾರೀಕು ಒಳಗಡೆ ಮಾತ್ರನೇ ನೀವು ಹಣವನ್ನು ಹಾಕಿ ನಿಮ್ಮ ಗೋತ್ರ ನಕ್ಷತ್ರ
ರಾಶಿ ಹೆಸರು ಅಡ್ರೆಸ್ಸನ್ನು ಕಳಿಸಿದ್ರೆ ಸಂಕಲ್ಪ ಆಗುತ್ತೆ. ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಲೈವ್ ವಿಡಿಯೋ ನೋಡ್ಬೋದು ನೀವು. ಸಂಕಲ್ಪ ಎಲ್ಲ ಆಗಿ ಪೂಜೆ ಎಲ್ಲ ಆದಮೇಲೆ 10-12 ದಿನದಲ್ಲಿ ನಿಮಗೆ ಪೋಸ್ಟ್ ಆಫೀಸ್ ಮುಖಾಂತರ ಪ್ರಸಾದ ಮನೆಗೆ ಬಂದು ಸೇರುತ್ತೆ. ಹಾಗಾಗಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾರಿಗೇನು ಇಂಟ್ರೆಸ್ಟ್ ಇದೆಯೋ, ನಾನು ಕಮರ್ಷಿಯಲಾಗಿ ನಮ್ಮಲ್ಲೇ ಮಾಡಿ ಅಂತ ಹೇಳ್ತಿಲ್ಲ, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಖಂಡಿತ ಅವರು ಇದನ್ನು ನೀವು ಮಾಡಿಸ್ಕೋಬೋದು. ಅದರಿಂದ ನಿಮಗೆ ಗುರುವಿನ ಆಶೀರ್ವಾದ ಮತ್ತಷ್ಟು ಸಿಗುತ್ತೆ ಅನ್ನುವಂಥದ್ದು ನಾವು ಕೇಳ್ಕೊಳ್ಳುವಂಥ ವಿಚಾರ. ಅದೇ ಜಾಗ್ರತೆಯಲ್ಲಿ 28 ಏಪ್ರಿಲ್ ಆದಮೇಲೆ ಖಂಡಿತ ಹಾಕಬೇಡಿ, ಅಲ್ಲಿಗೆ ಲಾಸ್ಟ್ ಆಗುತ್ತೆ. ಮೇ ತಿಂಗಳ ಭವಿಷ್ಯ ಇದು, ಆದರೆ ಏಪ್ರಿಲ್ 30ನೇ ತಾರೀಕು ನಾನು ಮಾಡ್ತಾ ಇರ್ತಕ್ಕಂಥದ್ದು ಗುರು ಗೋಚಾರ ಫಲಾಂಗವಾಗಿ ಪೂಜೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.